ಯಾವ ಥರ ರೀಚ್ ಮಾಡ್ಬೇಕಂತ ಹೇಳಿ ಸರ್, ಎಲ್ಲ ಥರನೂ ರೀಚ್ ಮಾಡಿದೆ ಸರ್. ನಾನು ಟೀಸರ್ ಮಾಡಿದೆ, ಎಲ್ಲೂ ಜನಕ್ಕೆ ಅಷ್ಟೊಂದು ಹೋಗಿಲ್ಲ ಸರ್. ಆಮೇಲೆ ಕೆಲವೊಂದು ಕಡೆ ಎಲ್ಲರೂ ಮನೆ ಹತ್ರನೂ ಹೋಗಿದ್ದೀನಿ, ಎಲ್ಲ ಹತ್ರನೂ ಹೋಗಿದ್ದೀನಿ, ಯಾರೂ ಒಬ್ಬರು ನನಗೆ ಜೋಡಿಸಿಲ್ಲ ಸರ್ ಕೈ ಈ ಪಿಕ್ಚರ್ಗೆ. ಎಲ್ಲರ ಜೊತೆಗೂ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ. ಎಲ್ಲರಂದರೆ ಎಲ್ಲರೂ ಸರ್, ಎಲ್ಲ ಸ್ಟಾರ್ಗಳ ಜೊತೆಗೆ ಎಲ್ಲರ ಜೊತೆಗೆ ಮಾಡಿದೆ. ಹೋದೆ ಮನೆ ಹತ್ರ, ಎಲ್ಲರೂ ಮನೆ ಹತ್ರನೂ ಹೋದೆ, ಯಾರು ಇಲ್ಲ ಇಲ್ಲ ಅಂತ ಇದ್ರು. ಸೊ ಅವ್ರಿಗೆ ನಾನು ಹೋಗಿರೋದು ತಲುಪೈತೆ ಏನೋ ಗೊತ್ತಿಲ್ಲ. ಈ ಎಲ್ಲರ ಹತ್ರನೂ ಹೋದಾಗ ಯಾರೂ ಬಂದಿಲ್ಲ ಅಂದಾಗ ಇವಾಗ ನಾನು ಏನೋ ಒಂದು ಬಜೆಟ್ ಇಟ್ಕೊಂಡು ಮಾಡಿದೆ, ಅದು ತುಂಬ ಜಾಸ್ತಿ ಆಗ್ಬಿಡ್ತು. ಸೊ ಅದರಿಂದ ನನಗೆ ಸೋಷಿಯಲ್ ಮೀಡಿಯಾಗಾಗಲಿ ಎಲ್ರಿಗೂ ಒಂಚೂರು ಕಾಸು ಕೊಡೋಕ್ಕಾಗಿಲ್ದಾಗ, ಸೊ ಈ ನನ್ನ ಕಂಟೆಂಟ್ನ ಏನು ಮಾಡಬೇಕಂತ, ಇನ್ನು ರಿಚ್ ಆಗಬೇಕಂತಲೇ ನಾನು ಮಾಡಿತ್ತು ಸರ್. ಇನ್ನೇನು ಯಾವ ಉದ್ದೇಶಕ್ಕೂ ಮಾಡಿಲ್ಲ. ಖಂಡಿತವಾಗ್ಲೂ ಯೂಸ್ ಆಯಿತು ಸರ್. ಕಲೆಕ್ಷನ್ ಏನಾಗಿಲ್ಲ ಸರ್, ಹೆಸರು ಬೇರೆ ಮಟ್ಟಕ್ಕೆ ತಗೊಂಡು ಕೊಂಡಿಸ್ಬಿಟ್ರು ಸರ್ ನನ್ನ. ಹಾಂ ಸರ್, ಇವಾಗ ಅಷ್ಟು ಪಿಕ್ಚರಲ್ಲಿ ನನ್ನ ಪಿಕ್ಚರ್ ಎಪಿಕಾಗಿ ನಿಲ್ತೈತೆ ಸರ್. ಸೂರ್ಯಣ್ಣ ಅಂತ ಇಡೀ ಮೂಳೆಗೂ ಹರಿದಾಡ್ತೈತೆ ಸರ್. ಏನು ಮಾಡಿದಾರೆ ಏನೋ ಗೊತ್ತಿಲ್ಲ. ನನ್ನ ಪಿಕ್ಚರ್ಗೆ ನಾನು ಇವತ್ತಿಗೆ ನನ್ನ ಕಂಟೆಂಟ್ ತೊಗೊಂಡು ನಾನು ಮಾಡ್ಕೊಂಡಿದ್ದೀನಿ ಸರ್. ಯಾವ ಉದ್ದೇಶಕ್ಕೂ ಯಾರ ಮನಸ್ಸಿಗೂ ನೋಯಿಸ್ಬೇಕಂತ ಮಾಡಿಲ್ಲ. ನಾನು ಮಾಡಿರೋದು ಒಂದು ಕನ್ನಡ ಪಿಕ್ಚರು, ಬೇರೆ ಯಾವ ಲ್ಯಾಂಗ್ವೇಜು ಮಾಡಿಲ್ಲ ಸರ್. ಇವಾಗ ಒಂದು 5 ಟ್ಯಾಕೇಜ್ ಕೊಡ್ತೈತೆ ಸರ್. ಸರ್ ಕಲೆಕ್ಷನ್ ಏನು ಅಷ್ಟೊಂದು ಆಗಿಲ್ಲ ಸರ್, ಪ್ರಚಾರ ಮಾಡಿ ಕಾಸು ಬಂದಿಲ್ಲ ಸರ್. ಸರ್ ಅದು ಏನಂದರೆ ಒಂದು ವಾರ ನಿಲ್ತು ಸರ್, ನೆಕ್ಸ್ಟ್ ವಾರಕ್ಕೆ ಏನಾದ್ರು ಹಾಕೋಬೇಕಂತ ಸೇರಂತ ಆ ಥರ ರೀಲ್ಸನ್ನು ಕಳಿಸಿ ಏನಾದ್ರು ಒಂದು ಎಲ್ಲ ಅವ್ರವ್ರ ಇದರಲ್ಲಿ ಓಡಿದ್ರೆ ಇನ್ನೊಂದು ಸ್ವಲ್ಪ ರೀಚ್ ಆಗ್ತೈತೆ ಅಂತ ಆ ಒಂದು ಉದ್ದೇಶಕ್ಕೆ ಕರೆಸಿತ್ತು ಸರ್ ಅವತ್ತು.